ಮೀಸಲಾತಿ ವಿರೋಧಿಸಿ ಬೃಹತ್ ಪ್ರತಿಭಟನೆ. ನಮಸ್ಕಾರ, ನಾನು ಮಧುವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅವೈಜ್ಞಾನಿಕವಾಗಿದ್ದು ಅದರಲ್ಲಿನ ಲೋಪದೋಷಗಳನ್ನು ತಕ್ಷಣ ಸರಿಪಡಿಸಬೇಕು ಎಂದು ಆಗ್ರಹಿಸಿ ಬಲಗೈ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯವರು ಮಂಗಳವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಪ್ರತಿಭಟನಾಕಾರರು ಒಳ ಮೀಸಲಾತಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ ಹಾಗೂ ಶಿವಾಜಿ ವೃತ್ತಗಳ ಮೂಲಕ ಮೆರವಣಿಗೆ ನಡೆಸಿ ಮತ್ತೆ ಅಂಬೇಡ್ಕರ್ ವೃತ್ತದಲ್ಲಿ ಸಮಾವೇಶಗೊಂಡರು. ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಒಳ ಮೀಸಲಾತಿ ಸಂಬಂಧಿತ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುವ ತನಕ ಪ್ರಸ್ತುತ ಅನ್ವಯಿಸುತ್ತಿರುವ ಕ್ರಮಗಳಿಗೆ ತಾತ್ಕಾಲಿಕ ತಡೆಯಾಜ್ಞೆ ನೀಡಬೇಕು ಎಂದು ಒತ್ತಾಯಿಸಿದರು. ಹೊಸ ಜಾತಿ ಪ್ರಮಾಣ ಪತ್ರಗಳ ವಿತರಣೆ ತಕ್ಷಣ ನಿಲ್ಲಿಸಿ ಹಳೆಯ ಪ್ರಮಾಣ ಪತ್ರವನ್ನೇ ಮುಂದುವರಿಸಬೇಕು ಎಂದು ಆಗ್ರಹಿಸಿದ್ದರು. ಇದಲ್ಲದೆ ಒಳ ಮೀಸಲಾತಿಗೆ ಸಂಬಂಧಿಸಿದ ರೋಸ್ಟರ್ ವ್ಯವಸ್ಥೆಯನ್ನು ಪರಿಷ್ಕರಿಸಿ ಗೊಂದಲ ನಿವಾರಣೆಯಾಗುವ ತನಕ ಹಳೆಯ ಮೀಸಲಾತಿ ವ್ಯವಸ್ಥೆಯನ್ನೇ ಮುಂದುವರಿಸಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ತಿಳಿಸಿದರು. ದಿನಾಂಕ ಮಾರ್ಚ್ 27ರಂದು ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗದಂತೆ ತೀರ್ಮಾನ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವಿಠ್ಠಲದಾಸ್ ಪ್ಯಾಗೆ, ಬಾಬು ಪಾಸ್ವಾನ್ ಹಾಗೂ ಅನಿಲ್ ಕುಮಾರ್ ಬೆಲ್ದಾರ್ ಮಾತನಾಡಿ, ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದರು. ಪ್ರತಿಭಟನೆಯಲ್ಲಿ ಸಮಿತಿಯ ಅಧ್ಯಕ್ಷ ಮಹೇಶ್ ಗೋರ್ನಾಳ್ಕರ್ ಸೇರಿದಂತೆ ಮಾರುತಿ ಬೌದ್ಧೆ, ಪ್ರದೀಪ್ ನಾಟೇಕರ್, ಪ್ರಕಾಶ್ ರಾವಣ್, ಪವನ್ ಮಿಠಾರೆ, ರಾಹುಲ್ ಡಾಂಗೆ, ಭೀಮರಾವ್ ಮಾಲ್ಗತ್ತಿ, ಸೂರ್ಯಕಾಂತ್ ಸಾಧುರೆ, ವಿನೋದ್ ಬಂಗೆ, ಶ್ರೀಪತ್ರಾವ್ ದಿನ್ನೆ, ಶಿವಕುಮಾರ್ ನೀಲ್ಕಟ್ಟಿ, ರಾಜ್ಕುಮಾರ್ ಮೂಲ್ಭಾರತಿ, ಬಾಬುರಾವ್ ಟೈಗರ್, ವಿನೋದ್ ಅಪ್ಪೆ ಹಾಗೂ ಅರುಣ್ ಪಟೇಲ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ವರದಿ ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9845856026. ಧನ್ಯವಾದ. ಇದೇನು ನಾಗಮೋಹನ್ ದಾಸ್ ವರದಿ ಇದೇನು ಮಾಡಿದಾರಲ್ಲ, ಈ ವರದಿ ಇವತ್ತೊಂದು ಬಲಗೈ ಸಮುದಾಯಕ್ಕೆ ಒಂದು ವಿಷಯ ಹಾಕ ಕಾರ್ಯಕ್ರಮ. ಇವತ್ತು ನಾಗಮೋಹನ್ ದಾಸ್ ಕೆಲಸ ಮಾಡಿದ್ದಾರೆ. ಈ ನಾಗಮೋಹನ್ ದಾಸ್ ಇವತ್ತೊಬ್ಬ RSS ಏಜೆಂಟ್, ಇವತ್ತು ಮನುವಾದಿ, ಇವತ್ತು ಎಡಬಲ. ಇವತ್ತು ಹೇಳಬಹುದು, ದೇಶದಲ್ಲಿರುವಂತ ಎಲ್ಲಾ ಸಮಾಜ ಯಾರಿಗೂ ಎಡಬಲ ಎಂಬಲ್ಲ. ಒಂದು ತಾಯಿದ ಎರಡು ಮಕ್ಕಳಿದಂತ ಸಮಾಜಕ್ಕೆ ಇವತ್ತು ಒಡೆಯಂತ ಷಡ್ಯಂತ್ರ ಇವತ್ತು RSS ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಯಾರಾದ್ರೂ ರಕ್ತ ಇದ್ರೆ ಅದು ಮೊದಲು ನಾವು ಬಲಗೈ ಸಮಾಜದವರಿದ್ದೀವಿ, ಆಮೇಲೆ ನೀವೆಲ್ಲರೂ 101 ಜಾತಿ ಬರ್ತೀರಿ. ನಾವೇನು ಬಗ್ಗೋರಿಲ್ಲ, ಜಗ್ಗೋರಿಲ್ಲ. ನಿಮ್ಮ ಹಕ್ಕಿಗೆ ನಾವು ಎಲ್ಲೂ ವಿರೋಧ ಮಾಡಲ್ಲ. ನಿಮ್ಮ ಹಕ್ಕಿಗೆ ನಾವೆಲ್ಲೂ ವಿರೋಧ ಮಾಡಲ್ಲ. ಯಾವಾಗ ನಮ್ಮ ಹಕ್ಕು ಬರ್ತದ, ನಮ್ಮ ಹಕ್ಕು ಕಸ್ಕೊಳಕ್ ನಾವು ಯಾರಿಗೂ ಬಿಡಲ್ಲ. ನೀವು ಯಾರೇ ಇರ್ಲಿ, ನಾವು ಈ ಮುಖಾಂತರ ಹೇಳಪಡ್ತೀವಿ. ನಾವು ಒಂದು ವಿಚಾರ ಮಾಡ್ತೀವಿ. ಇವತ್ತೇನು ಪ್ರವರ್ಗ ABC ಆಗಿದೆ. ಇವತ್ತು 6:6:5 ಅನುಪಾತ. ಇವತ್ತು 6:6 ಅನುಪಾತದ ಇವತ್ತು ರೋಸ್ಟರ್ ಸಿಸ್ಟಮ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು AB ಎರಡೇ ಪ್ರಾಬ್ಲಮ್ ಮಾಡಿ ಇವತ್ತು C ಬಿಟ್ಬಿಡಿ. ಇವತ್ತು ಟಚಬಲ್ ಅಂತಿದೆ. ABದಾಗ ಇವತ್ತು ಪ್ರವರ್ಗ A, ಪ್ರವರ್ಗ B ಎರಡೂ ಮರ್ಚ್ ಮಾಡಿ A ಮಾಡಿ 12 ಇಡಿ. ನಾವು ಅದಕ್ಕೆ ಒಪ್ಲಕ್ ರೆಡಿ ಇದ್ದೇವೆ. ಅದನ್ನು ಬಿಟ್ಟು ನಮ್ಮ ಸಮಾಜ ಕನ್ಯಾ ಆಗ್ಲಕ್ ನಾವು ಯಾರು ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ಬಹಳ ಉಬ್ಬಸ್ ಮಾತಾಡಿದ್ರೆ ನೀವು ಖುಷಿ ಪಡ್ತೀರಿ. ಆದ್ರೆ ಇದ್ರ ಒಳಗ ಏಟ್ ಅನ್ಯಾಯ ಅದ, ದೌರ್ಜನ್ಯ ಅದ, ಇದ್ರದ್ದು ಸಂಕಷ್ಟ ಎಷ್ಟದ ಅನ್ನೋದು ಅಗರ್ ಗೊತ್ತಾಯ್ತಂದ್ರ ಇವತ್ತು ಜಿಲ್ಲೆನೇ ಇಲ್ಲಿ ಇರ್ತಿತ್ತು. ಆದ್ರೆ ನಾವು ಬೇರೆಯವರಿಗೆ ಬೈಲಕ್ಕಷ್ಟೇ ಕೆಲಸ ಮಾಡ್ತಾ ಇದ್ವಿ. ನಮ್ ರಾಜ್ಯ ಸರ್ಕಾರ ಯಾವ್ದದ, ಆ ಸರ್ಕಾರಕ್ಕ ಓಟ್ ಎಷ್ಟು ಕೊಟ್ರಿ, ಯಾಕೆ ಓಟ್ ಕೊಟ್ರಿ, ಯಾಕೆ ನಿಮಗದು ಅನ್ಯಾಯ ಮಾಡ್ಲತ್ತದ, ಈ ವಿಚಾರ ಯಾರು ಮಾಡಲ್ಲ. ಎಲೆಕ್ಷನ್ ಟೈಮಿನಾಗ ಒಯ್ದು ನಮ್ದು ಎಲ್ಲ ಸಮಾಜ ಕೊಯ್ದು ಅದ್ರೊಳಗೆ ಒಯ್ದು ಕುಸಿಸ್ತಾರೆ. ಚಲೋ ಕುತ್ತಿಗೆ ಕೊಯ್ತಾರ, ಎಲ್ಲ ಹುಲಿಗೆ ಒಯ್ದು ನರಿಗಳಿಗೆ ಒಯ್ದು ಕೊಟ್ಟಂಗ
ಆದ್ರೆ ಅದೇ ಸರ್ಕಾರ ಬಿಜೆಪಿ ಇರ್ತಿತ್ತು, ಬೇರೆ ಪಾರ್ಟಿ ಇರ್ತಿತ್ತಂದ್ರ ನಮಗ್ ಅನ್ಯಾಯ ಮಾತಾಡ್ತಾರೆ. ಇದು ಕಾಂಗ್ರೆಸ್ ಬಾಬಾ ಸಾಹೇಬ್ರದೇ ಮಾತು ಹೇಳ್ತದ, ಸಂವಿಧಾನ ಅನುಷ್ಠಾನ ಮಾಡ್ತೇವೆ ಅಂತ ಹೇಳ್ತದ. ಆದ್ರೆ ಇವತ್ತ ಸಿದ್ದರಾಮಯ್ಯ ಅವರು ದಲಿತ ಸಿಎಂ ತಪ್ಪಿಸ್ಲಕ್ಕ ಈಟೆಲ್ಲ ನಾಟಕ ಮಾಡತ್ತಾರ. ಇದು ಅರ್ಥ ಮಾಡ್ಕೋಬೇಕಂತ ಹೇಳಿ ನಿಮ್ಗೆ ಹೇಳ ಇಷ್ಟಪಡ್ತಾ ಇದ್ದೀನಿ. ನೀವು ಆಳುವ ವರ್ಗ ಆಗ್ಬಾರ್ದು, ನೀವು ಭಿಕ್ಷೆ ಬೇಡುವ ವರ್ಗ ಆಗ್ಬೇಕು. ದಿನ ಪ್ರತಿ ಕ್ಷಣ ಒಂದಿಲ್ಲ ಒಂದು ಸಮಸ್ಯೆಗಳು ನಮ್ಮ ಸಮುದಾಯಕ್ಕೆ ಬರ್ತಾವ. ಮತ್ತೆ ಎಲ್ಲ ಫೇಸ್ ಮಾಡ್ಕೋತ್ ಮತ್ತೆ ಎಲೆಕ್ಷನ್ ಬಂದಾಗ ಎಲ್ಲಾ ಮರಿತೇವ್. ಮತ್ತೆ ಯಾರನ್ನ ಅನ್ಯಾಯ ಮಾಡ್ರೆ ಅವರಿಗೆ ಓಟ್ ಹಾಕ್ತೇವೆ. ಆದ್ರೆ ಇವತ್ತು ಈ ಹೋರಾಟಗಳು ಮಾಡಬೇಕಾದ್ರ ಎಷ್ಟು ಅನ್ಯಾಯಗಳು, ಎಷ್ಟು ನೋವುಗಳು ಅವ ಅನ್ನೋದು ತಿಳ್ಕೋಬೇಕು. ಇವತ್ತೆಲ್ಲರಿಗೂ ಗೊತ್ತದ ಸಮಾಜ ನಮ್ಮ ಮೇಲೆ ಅನ್ಯಾಯ ಆಗಿದೆ ಅಂತೇಳಿ ಇಲ್ಲಿ ಸೇರಿದೆವು. ಮುಖ್ಯವಾಗಿ ತಾಯಂದಿರಿಗೆ, ನಮ್ಮ ಅಕ್ಕ ತಂಗಿಯಂದಿರಿಗೆ, ಯುವಕರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಇಷ್ಟೊತ್ತು ಎಲ್ಲರೂ ಒಳ ಮೀಸಲಾತಿದಲ್ಲಿ ನಮ್ಮ ದಲಿತರ ಮೇಲೆ ಏನ್ ಅನ್ಯಾಯ ಮಾಡ್ತಿದ್ದಾನೆ ನಾಗಮೋಹನ್ ದಾಸ್ ಅನ್ನೋದು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಒಂದು ವಿಷಯ ತಿಳ್ಕೊಂಬೋದು, ಬಹಳ ಇಂಪಾರ್ಟೆಂಟು. ನಾವಿಲ್ಲಿ ಹೋರಾಟ ಮಾಡ್ತಾ ದಯವಿಟ್ಟು ನಮ್ಮ ಯುವಕರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಾಲಿಗೆ ಹರಿಬಿಟ್ಟು ಮಾತಾಡಿದ್ರಿ ಅಂದ್ರೆ FIR ರೆಡಿ ಆಯ್ತು. FIR ಇವಾಗ ರೆಡಿ ಆಯ್ತು ಅಂದ್ರೆ ನಾಳೆ ನಿಮಗೆ ರೌಡಿ ಶೀಟ್ ರೆಡಿ ಆಯ್ತು. ಯಾಕಂದ್ರೆ ಇದು ಅನುಭವ ಆಗ್ಲತ್ತದ. 10 ತಿಂಗಳ ಕೆಳಗೆ ಮಾಡಿರ್ತಕ್ಕಂಥ ಹೋರಾಟಗಳದು ರೌಡಿ ಶೀಟ್ ಕಡಿದು ಇಲ್ಲಿ ನಿಂತಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮದಿರದು ಒಂದು 3-4 ಹೆಸರು ಅದ್ರ ನಂದು ಹಿಡ್ಕೊಂಡು ತಯಾರು ಮಾಡ್ಲತ್ತಾರ. ಇದು ನಾವು ಹೇಳ್ತೇವಲ್ಲ RSS BJP ಮಾಡದ ಅಂತ ಹೇಳಿ. RSS BJP ಎಷ್ಟು ನಮಗೆ ಅನ್ಯಾಯ ಮಾಡತ್ತದ ಅದ್ರ 10 ಪಟ್ಟು ಕಾಂಗ್ರೆಸ್ ನಮ್ಗೆ ಕುದ್ಕಿಕೋ ಅಂತ ಕೆಲಸ ಮಾಡತ್ತದ ಇವತ್ತು. ಯಾಕಂದ್ರೆ ನೋಡ್ಬೇಕು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಅರಿವಾಗಬೇಕು. ಇವತ್ತು ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಬಂದದ ಅಂತ ಹೇಳಿದಾಗ ಅದು 95% SC ಬಲಗೈದ ಹೊಲಯ ಸಮುದಾಯದವ್ರು ಖರ್ಗೆ ಸಾಹೇಬ್ರಿಗೆ ನೋಡಿ ಓಟ್ ಹಾಕಿದ್ದೇವೆ ನಾವು. ಇವತ್ತು ಕಳೆದ ಚುನಾವಣೆ ಏನ್ MP ಎಲೆಕ್ಷನ್ದಾಗ ಬಹಿರಂಗವಾಗಿ ನಮ್ಮ ಮಾದಿಗ ಸಮುದಾಯದವರು ಓಪನ್ ಆಗಿ BJP ಮಾಡ್ತಾರ. ಆದ್ರೂ ಕಾಂಗ್ರೆಸ್ ಒಲವು ಅವ್ರ ಮೇಲೆ ಜಾಸ್ತಿ ಅದ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚಂತ ಕೆಲಸ ಮಾಡತ್ತಾರ. ಇದೀಗ ನಮ್ಮ ಬ್ರದರ್ ಯಾರು ಮಾತಾಡಿದ್ರು, ಅನೇಕ ಕಾರ್ಯಕ್ರಮಗಳು ನಡೆದಿವೆ ನಮ್ಮಲ್ಲಿ. ಬೀದರ್ ನಡೆದಿದೆ, ತಾಲೂಕುಗಳು ನಡೆದಿದೆ, ರಾಜ್ಯ ಮಟ್ಟದ್ದು ಕೂಡ ನಡೆದಿದೆ. ಹೋದ BJP ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕಂತ ಹೇಳಿ 17% SC-ದವರಿಗೆ 7% ST ಅಂತ ಹೇಳಿ ವರ್ಗೀಕರಣ ಮಾಡೋದ್ರ ಮುಖಾಂತರ ಬೀದರ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಲಯ ಜಾತಿಗೆ 1% ಜನಸಂಖ್ಯೆಯಲ್ಲಿ 69 ಜಾತಿಗಳು ಏನು ಒಂದು ಕೂಡಿಸಿರು, ಅದರ 1% ವೈದಿ ನಮ್ಗೆ ಹೊಲೆ ಬೀದರ್ ಗುಲ್ಬರ್ಗ ಕೂಡಿಸಿದ್ರು. ಅವಾಗ ಬೀದರ್ ಗುಲ್ಬರ್ಗದಲ್ಲಿ ನಾವು ಒಂದು ಚಳವಳಿ ಮಾಡೋದ್ರ ಮುಖಾಂತರ ನಮಗೆ ಅನ್ಯಾಯ ಆಗಿದೆ. ಈ ಹಿಂದೆ BJP ಸರ್ಕಾರ ಮಾಡಿದಂಥ ಏನು ವರದಿ ಇದೆ, ಆ ವರದಿಯಲ್ಲಿದ್ದಂಥ 1% ತೆಗೆದು ನಮಗೆ 6 ಈಗ 5 ಮಾಡಿ 1% ಏನು ಆದಿವಾಸಿಗಳಿಗೆ ಪಾಪ ಅಲೆಮಾರಿ ಜನಗಳಿಗೆ 1% ಕೊಟ್ಟಿದ್ದು ನಾಗಮೋಹನ್ ದಾಸ್ ವರದಿ ಹೇಳ್ತಾ ಇದ್ದೆವು. ಆದ್ರೆ ಈಗ ಆ ವರದಿಗೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಇಲ್ಲಿ ನಾಗಮೋಹನ್ ದಾಸ್ಗೆ ನಾವೇನು ಬೈತಾ ಇದ್ದೆವು, ನಾಗಮೋಹನ್ ದಾಸ್ ವರದಿನೂ ಕೂಡ ಸರಿಯಾದ ರೀತಿ ಇವ್ರು ತಗೊಂಡಿಲ್ಲ. ಯಾಕಂದ್ರೆ ಅಲೆಮಾರಿ ಜನಗಳಿಗೆ 1% ಕೊಟ್ಟಿರು, ನಮಗ ವಲಯ ಮಾದಿಗರಿಗೆ